ನಾನು ಎಷ್ಟು ಹೇಳಿದ್ರು ನೀವು ಕೇಳ್ತಾ ಇಲ್ಲ. ನಾನ್ ಹೋಗಲ್ಲ. ನನ್ನನ್ ಒಳಗ್ ಕಳ್ಸಿ ನೀನ್ ಮತ್ತೆ ಕೃಷ್ಣಾ ನದಿಗೆ ಇಳಿದ್ರೆ ಪ್ರತಿ ಸಲ ನನ್ಗೆ ಯಾರು ಬಂದ್ ಹೇಳ್ತಾರೆ? ಆದ್ರೂ ದೂರ ಇದ್ರೆ ಓಡ್ ಬರಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಿನ್ ಹತ್ರನೇ ಇದ್ದು ನೀನ ನೋಡ್ಕೋತೀನಿ. ಅಂದ್ರೆ ಹೀಗೆ ಬಾವಿ ಕಟ್ಟೆ ಮೇಲೆನೆ ಕೂತಿರ್ತೀರಾ? ಹೌದು. ಒಂದ್ ವೇಳೆ ನೀನ್ ಬಾವಿಗೆ ಹಾರಿದ್ರೆ ಅಲ್ಲಿ ನಡೀತಿದೆ. ಗಂಡ ಹೆಂಡತಿ ಹರಟೆ ಹೊಡಿಯಕ್ಕೆ ಬಾವಿ ಒಳ್ಳೆ ಜಾಗ ಆಗ್ಬಿಟ್ಟಿದೆ. ಸರಸ ಆಡ್ತಿದ್ದಾರೆ. ಇಬ್ರು ನಗ್ನಗ್ತಾ ಕಿಲಕಿಲ ಅಂತಿದ್ದಾರೆ. ಇಬ್ಬರಿಗೂ ನಾಚಿಕೆ ಇಲ್ಲ. ಅವಳು ಪಕ ಅಂತ ನಗ್ತಿದ್ರೆ ಅದನ್ನ ನೋಡಿ ಅವನು ಸಂತೋಷ ಪಡ್ತಿದ್ದಾನೆ. ನನಗ್ ಬರ್ತಿರೋ ಕೋಪಕ್ಕೆ ಅವಳನ್ನ ಚಚ್ಚಬೇಕು ಅನ್ನಿಸ್ತಿದೆ. ಮನೋರಮ ಅಕ್ಕ, ಇವತ್ತು ನಾನು ರವೆ ಉಂಡೆ ಮಾಡ್ತೀನಿ, ಆಮೇಲೆ ಅವಲಕ್ಕಿ ಹುರಿತೀನಿ. ಚಕ್ಲಿ ಖಾರದ ಪದಾರ್ಥ ನಾಳೆ ಮಾಡ್ತೀನಿ. ನಮ್ ದಿಗುಗೆ ಅದಂದ್ರೆ ಇಷ್ಟ ಅಲ್ವಾ? ಹಬ್ಬ ಅಂದ್ಮೇಲೆ ನಮ್ ಮನೇಲಿ ಎಲ್ಲಾ ತರದ್ ತಿಂಡಿನೂ ಇರ್ಬೇಕು. ಅಡ್ಗೆ ಕೆಲ್ಸ ಮುಗಿದ ತಕ್ಷಣ ಶುರು ಮಾಡ್ಬಿಡ್ತೀನಿ, ಯಾಕಂದ್ರೆ ನಾನು ಒಬ್ಳೇ ಮಾಡ್ಬೇಕಲ್ವಾ. ನೀನ್ ಮಾಡೋದು ಅಡಿಗೆ ಕೆಲ್ಸ ಒಂದೇ. 100 ಸಲ ಅದ್ರ ಬಗ್ಗೆನೇ ಹೇಳ್ತೀಯ. ನಾನ್ ಅಡಿಗೆ ಮಾಡಿದ್ರೆ ಬಡ್ಡಿ ವ್ಯಾಪಾರನ ಯಾರ್ ನೋಡ್ಕೋತಾರೆ ವತ್ಸಲ? ಬೇಗ ಆಗ್ಲಿ, ಬೇಗ ಅಡಿಗೆ ಕೆಲ್ಸ ಮುಗ್ಸು. ಒಲೆಗೆ ಸೌದೆ ಕಡಿಮೆ ಆದ್ರೆ ಹೇಳು, ನನ್ನ ಮೂಳೆ ತೆಗೆದ್ಕೊಡ್ತೀನಿ, ಸರಿನಾ? ಮನೇಲಿ ಇಷ್ಟೆಲ್ಲ ರಾದ್ಧಾಂತ ನಡೀತಾ ಇದ್ರೆ ನಿನ್ನ ಗೋಳೇನೆ? ಎಲ್ರು ನನ್ನನ್ ಕಿತ್ ತಿಂತಾ ಇದ್ದಾರೆ. ಅವ್ರಿರೋವರೆಗೂ ಅವ್ರು ನನಗ್ ಹಿಂಸೆ ಕೊಡ್ತಿದ್ರು. ಈಗ ನನ್ನ ಮಗ ತಯಾರಾಗಿದ್ದಾನೆ. ಪರವಾಗಿಲ್ಲ ಬಿಡು, ನೀನ್ ಅಡಿಗೆ ಕೆಲ್ಸ ಮಾಡು. ಎಲ್ರ ಮನೇಲೂ ಹಬ್ಬ ಆದ್ರೆ ನಮ್ ಮನೇಲಿ ದಿನಾ ಜಗಳ. ಸಮಯ ಸಂದರ್ಭ ಗೊತ್ತಾಗಲ್ಲ. ನನ್ ಮುಖದ ಮೇಲೆ ಕೋತಿ ಕುಣಿತಿದ್ಯಾ? ಯಾಕೆ ಹಾಗೆ ನಗ್ತಿದ್ದೀರಾ? ನೋಡಿದ್ರಲ್ವಾ ಬಿಟ್ಟು ಸಿಕ್ಕಿದೀನಿ ಅಂತ ನಿಮ್ ಅತ್ತಿಗೆ ನನ್ ಮೇಲೆ ಹೇಗ್ ರೇಗಾಡಿದ್ಲು ಅಂತ. ಈ ಅಮ್ಮ ಮಗಳು ಇದಾರಲ್ಲ, ಬೆಳಿಗ್ಗೆ ಜಗಳ ಆಡ್ತಾರೆ, ಸಂಜೆ ಹೊತ್ತಿಗೆಲ್ಲ ಒಂದಾಗ್ಬಿಡ್ತಾರೆ. ಇವ್ರಿಬ್ರು ಸೇರಿ ನನ್ ಮೇಲೆ ಉರಿದ್ ಬೀಳ್ತಾರೆ. ಅಡ್ಗೆ ಆಗ್ಲಿಲ್ವಾ ಅಂತ ಒಬ್ರು ಅಂದ್ರೆ ಇನ್ನೂ ಆಗಿಲ್ವಾ ಅಂತ ಇನ್ನೊಬ್ರು ಕೇಳ್ತಾರೆ. ಅರೆ ವತ್ಸಲ, ಅವಳೇನೋ ಮಾತಾಡ್ಕೋತಾಳೆ, ನೀನ್ ತಲೆ ಕೆಡ್ಸ್ಕೋಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯಲ್ಲಿ ಯಾರು ನೋಡದೇ ಇರೋ ಅದ್ಭುತವಾದ ದೃಶ್ಯಗಳು ನಡೀತವೆ. ನೋಡಿ ಆನಂದ ಪಡು ವತ್ಸಲ. ನೀನು ಅಡಿಗೆ ಮಾಡು, ಅನ್ನಪೂರ್ಣೇಶ್ವರಿ ಹಾಗೆ ಅಡಿಗೆ ಮಾಡು. ಎಲ್ಲ ಪದಾರ್ಥಗಳನ್ನ ಮಾಡು, ಲಡ್ಡು ಮಾಡು. ಹೊಟ್ಟೆ ತುಂಬಾ ತಿನ್ನೋದಕ್ಕೆ ನಿನ್ ಗಂಡ ನಾನಿದ್ದೀನಿ. ಇಲ್ ನೋಡು ವತ್ಸಲ, ನಾನ್ ತಿನ್ನೋದ್ ಮಾತ್ರ ಅಲ್ಲ, ನಿನಗೂ ಕೂಡ ಬಲವಂತ ಮಾಡಿ ತಿನ್ನಿಸ್ತೀನಿ. ಈ ಸಲ ದೀಪಾವಳಿ ಹಬ್ಬ ಭರ್ಜರಿಯಾಗಿ ಆಗ್ಬೇಕು. ಅಮ್ಮ, ಏನೇ ಆ ಸಂತೋಷದ ವಿಷಯ? ಆಗ್ಲಿಂದ ಬಿದ್ದು ಬಿದ್ದು ನಗ್ತಾ ಇದೀಯಾ? ಇಲ್ಲ ಅಂದ್ರೆ ನನ್ನ ದುರಾದೃಷ್ಟ ನೋಡಿ ನಗ್ತಿದ್ಯಾ? ಅಯ್ಯೋ ದೇವ್ರೆ, ಈ ಹೆಮ್ಮಾರಿ ನೇರವಾಗಿ ಅವ್ರ ಹತ್ರನೇ ಹೋಗಿದ್ದಾಳೆ. ಭಲೆ 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 ಭಲೆ. ನೋಡ್ 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 ನೋಡು, ಈಗ ಅವರಿಬ್ರು ಅವಳು ಬಿಡಲ್ಲ. ಇಬ್ಬರಿಗೂ ತಲೆ ತಿರುಗೋ ಹಾಗೆ ಮಾತಾಡ್ತಾಳೆ ನೋಡು. ಅಮ್ಮ, ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ಅವಳು ನನ್ನ ಒಬ್ಬನೇ ಒಬ್ಬ ಮಗನ್ನ ಬುದ್ಧಿವಂತಿಕೆಯಿಂದ ತನ್ನ ಸೆರಗಿ ಕಟ್ಕೊಂಡಿದ್ದಾಳಲ್ವಾ. ನನ್ನ ಮಗನ್ನ ಕಾಲ್ ಕೆಳಗಡೆ ಇಡದೆ ಇರೋ ಹಾಗೆ ಮಹಾರಾಜನ್ ತರ ಪ್ರೀತಿಯಿಂದ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೀನಿ. ಅವನೇ ನನ್ನ ವರ್ತಮಾನ ಭವಿಷ್ಯ ಅಂತ ನಂಬಿದ್ದೆ. ಅವನನ್ನೇ ನನ್ನಿಂದ ದೂರ ಮಾಡ್ಬಿಟ್ಟೆ ಅಲ್ವಾ? ಅವನನ್ನ ನೀನು ಕೈವಶ ಮಾಡ್ಕೊಂಡಿದೀಯಾ. ನೀನು ಬುದ್ಧಿವಂತಿಕೆ ನೆನ್ಸ್ಕೊಂಡು ಸಂತೋಷ ಪಡ್ತಿದೀಯಾ? ಸಕ್ಕು ಚಿಕ್ಕ ತಪ್ಪು ಮಾಡಿದ್ರು ಅಕ್ಕ ಕಂಡು ಹಿಡಿದ್ಬಿಡ್ತಾಳೆ. ನಾನ್ ಹೇಳ್ತಾ ಇದ್ದೀನಿ ಅಲ್ವಾ ವತ್ಸಲ, ಮೊದಲಿನ ತರ ಮನೋರಮ ಅತ್ತಿಗೆ ಆಟಗಳು ಈಗ ನಡೆಯಲ್ಲ. ಸಕ್ಕು ಹೀಗ್ ಹೋಗಿ ಹಾಗ್ ಬಂದಿದ್ದಾಳೆ. ನೀನ್ ನೋಡ್ತಾ ಇರು, ಇನ್ಮೇಲೆ ಅತ್ತಿಗೆಗೆ ಎಲ್ಲ ಕಷ್ಟನೇ. ಕಷ್ಟ ಅಂದ್ರೆ ಏನು ರೀ? ಇಷ್ಟು ದಿನ ತನ್ನ ಕಡೆಗಿದ್ದ ಮಗ ಸೊಸೆ ಕಡೆಗೆ ಹೊರಟೋಗಿದ್ದಾನೆ. ಈಗ ದಿಗಂಬರ್ ರಾವ್ ಅವಳ ನಿಯಂತ್ರಣದಲ್ಲಿ ಇಲ್ಲ. ಇನ್ನವಳ ಆಟ ನಡೆಯಲ್ಲ. ಇಲ್ಲ ಅತ್ತೆ, ನಾನ್ ಯಾವ್ದನ್ನು ಬೇಕು ಅಂತ ಮಾಡಿಲ್ಲ. ನಿಮಗ್ ಕಷ್ಟ ಬರ್ಲಿ ಅಂತ ನನ್ ಕನ್ಸಲ್ಲೂ ಅನ್ಕೊಳಲ್ಲ. ನನ್ನ ನಂಬಿ. ಮುಚ್ಚು ಬಾಯಿ. ನೀನು ದುಷ್ಟೆ, ಕಪಟಿ, ಮಾಟಗಾತಿ. ನೀನೇನು ಅಂತ ಎಲ್ರಿಗೂ ಗೊತ್ತು. ಏನು ಅಂದ್ರೆ ನೀವೀಗ ಹೇಳಿದ್ದೆಲ್ಲ ಅಕ್ಷರಶಃ ನಿಜ. ಹೌದು ವತ್ಸಲ, ಅವಳು ದಿಗುನ ಏನು ಅಂತ ಇಲ್ಲ ನೋಡು.
ಎಲ್ಲ ತಪ್ಪು ಸೊಸೆದನಾ? ದಿಗುನ ನೀನು ಕೈಗೊಂಬೆ ತರ ಆಟ ಆಡಿಸ್ತಿದ್ಯಾ. ವಸೂಲಿಗೂ ಹೋಗ್ದೆ ನೀನ್ ಹಿಂದೆನೆ ಸುತ್ತಿದ್ದಾನೆ. ನೀನ್ ಹಿತ್ಲಲ್ಲಿದ್ಯಾ ಅಂತ ಅವನು ಕೂಡ ಹಿತ್ಲಲ್ಲೇ ಕೂತಿದ್ದಾನೆ. ದಿಗು ಜೊತೆ ನಿನ್ನ ಮದ್ವೆ ಮಾಡ್ಸಿದ ಪಾಪಕ್ಕೆ ನನ್ನ ಮೇಲೆನೆ ಯುದ್ಧ ಸಾರ್ತಿದ್ಯಾ. ನನ್ನ ಕುಟುಂಬನ ಒಡಿತಿದ್ಯಾ. ನನ್ನ ಮಗ ಶ್ರೀಮಂತ ಅಷ್ಟೈಶ್ವರ್ಯದಲ್ಲಿ ಹುಟ್ಟಿ ಬೆಳೆದವನು. ನೀನು ಮಾಟ ಮಂತ್ರ ಮಾಡಿ ಅವನನ್ನ ಹಿತ್ಲಲ್ಲಿರೋ ಹಾಗೆ ಮಾಡಿದೀಯಾ. ಹೆತ್ತ ತಾಯಿಗೆ ದೂರ ಮಾಡಿದೀಯಾ. ಅವನನ್ನ ನಿನ್ನೆ ಹಿಡಿತದಲ್ಲಿ ಇಟ್ಕೊಂಡಿದೀಯಾ. ನನ್ನ ಗರ್ಭಶೋಕ ನಿನ್ನನ್ ಸುಮ್ನೆ ಬಿಡಲ್ಲ ಸಕ್ಕು. ನಿನಗ್ ಶಾಪ ಕೊಡ್ತಿದ್ದೀನಿ. ನಿನಗೆ ಸುಖ ಶಾಂತಿ ಸಿಗಲ್ಲ. ನಿನ್ ಜೀವನದಲ್ಲಿ ಯಾವತ್ತೂ ಸಂತೋಷವಾಗಿರಲ್ಲ. ನಿನಗ್ ನೆಮ್ಮದಿ ಸಿಗಲ್ಲ. ಅಮ್ಮ, ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ?